ಅವನ ರಾಜಕೀಯ ಚಾಣಕ್ಯನೂ ಆಗಿದ್ದರು ಅವ್ರು ಯಾರ್ದಾರ ಗುರಿ ಇಟ್ಟು ಹೊಡಿಬೇಕಂದ್ರೆ ನೇರವಾಗಿ ತಾವು ಹೊಡಿತಿದ್ದಿಲ್ಲ ಸರ್, ಇನ್ನೊಬ್ಬರ ಹೆಗಲ ಮೇಲೆ ಬಂದೂಕಿಟ್ಟು ಹೊಡಿತಿದ್ರು. ಅಷ್ಟು ರಾಜಕೀಯ ಚಾಣಾಕ್ಷಿದ್ರು ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಇವತ್ತು ಹೆಚ್ಚು ವಿದ್ಯೆಯನ್ನು ಹೊಂದಿದ್ದರೂ ಸಹಿತ ರಾಜಕಾರಣದಲ್ಲಿ ಅತ್ಯಂತ ನಿಪುಣರಾಗಿದ್ದರು. ಮಂಡಳ ಪಂಚಾಯಿತಿಯ ಸದಸ್ಯತ್ವದಿಂದ ಲೋಕಸಭೆಯವರಿಗೆ ಹೋಗಿದ್ದಾರೆ ಅಂದ್ರೆ ಅವರು ಹೆಚ್ಚು ಶಿಕ್ಷಣ ಹೊಂದಿದ್ದಿಲ್ಲ, ಹಿಂದಿ ಬರ್ತಿದ್ದಿಲ್ಲ, ಇಂಗ್ಲೀಷ್ ಬರ್ತಿದ್ದಿಲ್ಲ. ಆ ಸಂದರ್ಭದೊಳಗೆ ನಾನು ಕೇಳಿದೆ, ಅವರು ವಿರೋಧ ಮಂತ್ರಿ ಆಗಿದ್ದರು, ನಾನು ವಿರೋಧ ಪಕ್ಷದೊಳಗಿದ್ದೆ. ಯಾಕ್ರಿ ನೀವು ಯಾಕೆ ಹೋಗ್ತೀರಿ ಪಾರ್ಲಿಮೆಂಟಿಗೆ ಅಂದಾಗ, ಇಲ್ಲ ನಮ್ಮ ನಾಯಕರು ಸಿದ್ದರಾಮಯ್ಯನವರು ನನಗೆ ನಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯ ಇತ್ತು, ನನಗೆ ಬೇಡಾಗಿದ್ದರು ನಿಲ್ಲಬೇಕಾಗಿದೆ ಅನ್ನುವಂಥ ಮಾತನ್ನು ಒಂದು ಹೇಳಿದರು. ಇನ್ನೊಂದು ರಾಮಗ ಹನುಮ ಯಾವ ರೀತಿ ಭಾಳ ಭಕ್ತಿಯನ್ನು ಹೊಂದಿದ್ದ, ಅದೇ ರೀತಿಯೊಳಗೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮೇಟಿಯವರು ಅಷ್ಟು ಶ್ರದ್ಧೆ ಭಕ್ತಿಯನ್ನು ಹೊಂದಿದ್ರು. ಇಲ್ಲ ಒಂದು ಮಾತು, BTD ಅಧ್ಯಕ್ಷ ಮಾಡಿದರು ಸಿದ್ದರಾಮಯ್ಯ ಸಾಹೇಬರು. ಅವಾಗ ನನಗೆ ಹಟ್ಟಿ ಚಿನ್ನದ ಕಂಪನಿ ಅಧ್ಯಕ್ಷ ಮಾಡಿದರು. ಅವಾಗ ನಾನು ಮೇಟಿಯವ್ರು ಕೇಳಿದೆ, ಯಾಕ್ರಿ ಇದನ್ಯಾಕೆ ಒಪ್ಕೋತೀರಿ, ಯಾವ್ದಾರು ರಾಜ್ಯ ಮಟ್ಟದ ಒಂದು ಸಮಿತಿ ಕೇಳಿದ್ರೆ ಸಾಹೇಬ್ರು ನಿಮಗೆ ಕೊಡ್ತಾರೆ. ಇಲ್ಲ, ಅವ್ರು ಏನು ಹೇಳ್ತಾರೆ ಅವ್ರು ಹೇಳಿದ್ದೇನೆ ನಾನು ನಡ್ಕೊಳ್ಳೋವ, ನಾನಾಗೆ ಕೇಳಕ್ಕೆ ಹೋಗೋದಿಲ್ಲ. ಅವ್ರು BTD ಮಾಡಂತ ಹೇಳಿದ್ದಾರೆ, BTD ಅಧ್ಯಕ್ಷ ಆಗ್ತೀನಿ ಅಂತ. ಅಷ್ಟು ಅವರಲ್ಲಿ ಶ್ರದ್ಧೆಯನ್ನು ಹೊಂದಿದ್ದರು, ಅವರ ಮಾತಿಗೆ ಗೌರವ ಇತ್ತು. ಕೊನೆಯವರೆಗೂ ಸಹಿತ ಅವರೊಂದು ಮಾತು ಹೇಳ್ತಿದ್ರು, ಸಿದ್ದರಾಮಯ್ಯನವ್ರು ಎಲ್ಲಿರ್ತಾರೆ ಅಲ್ಲಿ ನಾ ಇರ್ತೀನಿ, ನಮಗೆ ಪಕ್ಷ ಪಂಗಡಕ್ಕಿಂತಲೂ ಪಕ್ಷ ಮುಖ್ಯಿದ್ರು ಸಹಿತ ಸಿದ್ದರಾಮಯ್ಯನವ್ರು ಎಲ್ಲಿರ್ತಾರೆ ಅಲ್ಲಿರೋದು ನನ್ನ ಕರ್ತವ್ಯ ಧರ್ಮ ಅನ್ನುವಂಥ ಒಂದು ನಿಷ್ಠೆಯನ್ನು ನಮ್ಮ ಮುಖ್ಯಮಂತ್ರಿಗಳೇ ಹೊಂದಿದ್ರು ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಇವತ್ತು ದೇವರಾಜರು ಅವರ ಮೇಲಿದ್ದಾಗ ನಾನು MLA ಇದ್ದೆ, ಶಿವಶರಣಪ್ಪಗೌಡರು MLA ಇದ್ದಾಗ ನಾವು ಅವ್ರು ಕೂಡ MLA ಇದ್ದೀವಿ. ಆಮೇಲೆ ಇವತ್ತು ಸಾಲುಮರದ ತಿಮ್ಮಕ್ಕನ ಬಗ್ಗೆ ಎಲ್ಲರೂ ನಾ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅದು ಈ ಬರೀ ರಾಜ್ಯ ಅಲ್ಲ, ದೇಶ ಮಟ್ಟದೊಳಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಗೌರವ ತಂದು ಕೊಟ್ಟಂಥ ಶ್ರೇಯಸ್ಸು ಸಾಲುಮರದ ತಿಮ್ಮಕ್ಕನವ್ರದ್ದು ಅನ್ನುವಂಥ ಮಾತನ್ನು ಹೇಳಿ, ಭೈರಪ್ಪನವ್ರು ಅನೇಕ ಕಾದಂಬರಿ ಓದಿದ್ದೀನಿ ನಾನು. ಆದರೆ ಅವರು ಇವತ್ತಿಗೂ ಸಹಿತ ಅವ್ರ ಕಾದಂಬರಿ ಅಂದರೆ ನನಗೆ ಪ್ರೀತಿ. ಆದರೆ ಅವ್ರ ವಿಚಾರಕ್ಕೆ ನಾನು ಕೆಲವು ವಿಚಾರಗಳಲ್ಲಿ ವೈಯಕ್ತಿಕವಾಗಿ ವಿರೋಧಿ ಆಗಿದ್ದೇನೆ ಅನ್ನುವಂಥ ಮಾತನ್ನು ಸಹಿತ ಹೇಳಿ ಇವತ್ತು ಇಷ್ಟು ಜನರ ಬಗ್ಗೆ ಮಾತನಾಡಲು ಸಂತಾಪ ಸೂಚನೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಸಿದ್ದು ಸವದಿ.